ಸರ್ ಈಗಷ್ಟೇ ತೀರ್ಪು ಪ್ರಕಟ ಆಗಿದೆ. ವಿನಾಯಕ್ ಕುಲಕರ್ಣಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ನೋಡಿ, ನನಗೆ ನ್ಯಾಯಾಲಯದಲ್ಲಿ ಗೌರವ ಇದೆ, ಆದರೆ ಒಂದು ದೊಡ್ಡ ಒಳಸಂಚು. ಇನ್ನೇನು ಬಿ ರಿಪೋರ್ಟು ಫೈಲ್ ಮಾಡೋಂಥ ಸಂದರ್ಭದಲ್ಲಿ CBIನವ್ರು ತೊಗೊಂಡ್ಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟ, ಯಾಕೆಂದರೆ ಟ್ರಯಲ್ ಎಲ್ಲ ನಾವು ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ಸಿಲುಕಿಸಿದ್ದಾರೆ. ಇನ್ನು ಬೇಕಾದಷ್ಟು ಅವಕಾಶ ಇದೆ. ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ, ಕುಟುಂಬದಲ್ಲಿ ಕೇಳಿದ್ದೇನೆ. ಅವ್ರು ನಂಬಿರೋಂಥ ದೇವ್ರ ಮೇಲೆ ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ಅದು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿಲ್ಲ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ. ನಾನು ಆ ಕುಟುಂಬದ ಜೊತೆ, ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಮಾನಸಿಕವಾಗಿ ಎಲ್ಲ ಥರದ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೇವೆ. ಸೊ ಅದರಿಂದ ಯಾರು ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದು, ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ಯಾವುದಾದ್ರು ನ್ಯಾಯಕ್ಕೆ ಸತ್ಯ ಸಿಗ್ತದೆ. ನನಗೇನಾಯಿತು, ನಾನು ಬೇಕಾದಷ್ಟು ತೊಂದರೆ ನನಗೂ ಸಂಚಿನ ಮೇಲೆ ಅನುಭವಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ತು ಇಡಿ ಕೇಸ್ನಲ್ಲಿ. ಹಂಗೆ ಮೇಲ್ಮನೆ ಕೋರ್ಟ್ಗಳಿದೆ, ಮೇಲ್ಮನೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಒಳಸಂಚು ಅಂತ ಅಂದರೆ ಯಾರ ಕೈವಾಡಗಳಿವೆ ಎಲ್ಲ ಟೈಮ್ ಬಂದು ಹೇಳ್ತೀನಿ. CBIಗೆ ಹಾಕೋಂಥ ಸಂದರ್ಭ ಏನಿತ್ತು, CBI ಕೊಡುವಂಥ ಸಂದರ್ಭ ಏನಿತ್ತು, CBI ಕೊಡಿಸ್ತೀನಿ ಅಂತ ಹೇಳುವಂಥ ಸಂದರ್ಭ ಇತ್ತು. ಈಗ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರಲ್ಲ, ನಾನು ಆವತ್ತೇ ಹೇಳಿದ್ದೆ ಅಂತ. ಮುಂಚಿತವಾಗಿ ಹೆಂಗೆ ಮಾಡೋದಿತ್ತು. ಸೊ ರಾಜಕೀಯವಾಗಿ ಅವನ ಶಕ್ತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಶಕ್ತಿಯಾಗಿ ಬೆಳೀತಾನೆ ಅಂಥೇಳಿ BJPಯವ್ರು ಮಾಡಿದಂಥ ಒಳಸಂಚಿಗೆ ಇವತ್ತು ಪಾಪ ಆತನಿಗೆ ತೊಂದರೆ ಆಗಿದೆ. ಇರಲಿ, ಆತ ಧೈರ್ಯ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಇದು ರಾಜಕಾರಣದಲ್ಲಿ ಇವೆಲ್ಲ ಹೋರಾಟ ಮಾಡಲೇಬೇಕು, ಹೋರಾಟ ಮಾಡ್ತಾರೆ. ಸರ್, ಹಿರಿಯ ಶಾಸಕರು ದೆಹಲಿಗೆ ಬಂದಿದ್ದು, ಅವರ ಒತ್ತಾಯ ಮಾಡ್ತಿದ್ರು ಕ್ಯಾಬಿನೆಟ್ ಏನಿಲ್ಲ, ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಪಾಪ. ಅವರೆಲ್ಲ ಬಟ್ ಯಾವುದೋ ತಂಡ ಅಂತ ಹೇಳ್ತಿರಲ್ಲ, ಯಾವ ತಂಡನೂ ಇಲ್ಲಿಲ್ಲ. ಸಿದ್ದರಾಮಯ್ಯನ ತಂಡನೂ ಇಲ್ಲ, DK ಶಿವಕುಮಾರ್ ತಂಡನೂ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳಲಿ ನನ್ನ ತಂಡ ಇದು ಅಂತ, ಆಗ ಒಪ್ಕೋಬೋದು. ಸಿದ್ದರಾಮಯ್ಯನವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಮುಂಚಿತವಾಗಿ ಜಯಚಂದ್ರ ಬಂದಿದ್ರಪ್ಪ, ಸಿದ್ದರಾಮಯ್ಯನ ತಂಡ ಅಂತ ಹೇಳೋಕ್ಕಾಯ್ತಿದೆ. 78ರಲ್ಲಿ MLA ಆಗಿದ್ದರು. ಅವರೇನು ಅವರು ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಪ್ಪ, ಇವತ್ತು ಬೆಳಗ್ಗೆ ಅದು ಯಾವುದೋ ಪೇಪರ್ಲೆಲ್ಲ ಬರೆದಿದ್ರು ಪಾಪ. ಜಮೀರ್ ಹತ್ರ ಮಾತಾಡೂ ಇಲ್ಲ, ನಾನು ಹತ್ರ ಮಾತಾಡೂ ಇಲ್ಲ. ಕ್ಯಾಬಿನೆಟಲ್ಲಿ ವಿಚಾರ ಚರ್ಚೆನೂ ಬರಲಿಲ್ಲ. ನಾನು ಕ್ಯಾಬಿನೆಟ್ ಮುಗಿಸ್ಕೊಂಡು ನಂದೇನೋ ಕುಟುಂಬದ ಕೆಲಸ ಆಯಿತು, ಅರ್ಜೆಂಟ್ ನಾನು ಹೊರಟೋದೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನನಗೆ ಆ ವಿಚಾರದಲ್ಲಿ ಯಾವ ಹೈಕಮಾಂಡ್ ಏನು ಹೇಳಿರ್ತದೆ, ನಾನು ಚೀಫ್ ಮಿನಿಸ್ಟರ್ ಕೆಲವು ವಿಚಾರ ಮಾತಾಡಿದ್ದು, CM ಕೆಲವು ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ, ಪಕ್ಷ ಕೆಲವು ನಿರ್ಧಾರ ತೆಗೆದುಕೊಂಡಿದೆ, ಇಷ್ಟೇ. ಮುಸ್ಲಿಂ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ. ನೋ ಮುಸ್ಲಿಂ. ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ಸ್ಗೆ ನಾವು ಸಹಾಯ ಮಾಡಿದಷ್ಟು ಕೂಡ ಬೆನ್ನೆಲುಬಾಗಿ ನಿಂತಿರೋದು. ಬೇರೆ ಯಾರು ಹಿಂದೇನೂ ಮಾಡೋಕ್ಕಾಗಲ್ಲ, ಮುಂದೆ ಅಷ್ಟು ನಾವು ನಿಂತ್ಕೊಂಡು ಅವ್ರಿಗೆ ರಕ್ಷಣೆಗೆ ಅವ್ರನ್ನ ಸಹಾಯ ಮಾಡಿದ್ದೀವಿ. ಒಂದು ಸೀಟ್ ಅವ್ರದ್ದಲ್ಲ, ಸೀಟ್ ಅದು. ಈ 30 ವರ್ಷ 40 ವರ್ಷದಿಂದ ಶಿವಶಂಕರಪ್ಪ ಕಾಪಾಡ್ಕೊಂಡು ಬಂದಿರೋ ಜನಸಂಖ್ಯೆ ಇತ್ತು, ಕೇಳೋದು ತಪ್ಪಿಲ್ಲ. ಅವರೆಲ್ಲ ಜಮೀರು, ನಜೀರು, ಜಬ್ಬಾರು ಎಲ್ಲ ಒಪ್ಕೊಂಡೇ ಸೀಟ್ ಕೊಟ್ಟಿರೋದು. ಕೆಲವು ರಿಪೋರ್ಟ್ಸ್ ಬಂದಿದೆ, ಆ ಪ್ರಕಾರ ತೀರ್ಮಾನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.